ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿವಸದ ನಂತರ ನಾನು ಇವಾಗ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಈ ಸಲ ವೆಕೇಷನ್ಗೆ ಹೋದಂತಹ ಒಂದು ವಿಡಿಯೋವನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಊರಿಂದ ನಾವು ಬೆಂಗಳೂರಿಗೆ ಬಂದು ಮರುದಿವಸ ಇಲ್ಲಿಂದ ಫ್ಲೈಟ್ ತೊಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ನಾವಿವತ್ತು ಫ್ಲೈಟ್ಗೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಭಾರಿ ಫಾಸ್ಟಾಗಿ ಹೋಗ್ತಾ ಇದ್ದೇವೆ. ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಫಾಸ್ಟ್ ನಡೀಲಿಕ್ಕಾಗಲಿಲ್ಲ ಅಂಥೇಳಿ ಮಕ್ಕಳು ಮತ್ತು ಹಾಗೂ ಅತ್ತೆಯವರೆಲ್ಲ ಬಗ್ಗಿಯಲ್ಲಿ ಬಂದರು. ಆಲ್ರೆಡಿ ಲೈನ್ ನೋಡಿ ನಿಂತಿದ್ದಾರೆ, ಬೋರ್ಡಿಂಗ್ ಆಗ್ತಾ ಇದೆ. ಹಾಗೆ ಹೇಗೋ ಮಾಡಿ ಓಡಿ ಬಂದು ನಾವಂತೂ ಫ್ಲೈಟ್ ಹತ್ತಿದ್ವಿ. ಹಾಗೆ ನಾವೀಗ ನಮ್ಮ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೇವೆ. ಈ ಸಲ ನಾವು ರಾಜಸ್ಥಾನಿಗೆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಇದು ನಾನು ಆಲ್ರೆಡಿ ನವಂಬರಲ್ಲಿ ಹೋದಂತಹ ಟ್ರಿಪ್ನ ಒಂದು ವ್ಲಾಗ್. ಆ್ಯಕ್ಚುಲಿ ನವಂಬರ್ ಆಫ್ ಸೀಸನ್ ಆದ ಕಾರಣ ಸ್ವಲ್ಪ ಕ್ರೌಡ್ ಕಮ್ಮಿ ಇರಬಹುದು ಎಂಬ ಒಂದು ಕಾರಣಕ್ಕೆ ನಾವು ಬೇಗನೆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ವಿ. ನಾವು ಬೆಂಗಳೂರಿಂದ ಅರೌಂಡ್ 2.5 hour ಜರ್ನಿ ಮಾಡಿ ಇವಾಗ ಜೈಪುರಿಗೆ ಬಂದು ರೀಚ್ ಆಗಿದ್ದೇವೆ. ಇನ್ನು ಇಲ್ಲಿ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾವು ಒಂದು ಗಾಡಿಯನ್ನು ಹೈರ್ ಮಾಡಿದ್ದೇವೆ. ಇನ್ನು ಇಲ್ಲಿಂದ ನಮ್ಮ ರೋಡ್ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಏರ್ಪೋರ್ಟಿಂದ ಹೊರಟ ಹಾಗೆ ನಮಗೆ ಮೊದಲಿಗೆ ಒಂದು ಸ್ಟ್ರಕ್ಚರ್ಸ್ ಕಾಣಲಿಕ್ಕೆ ಸಿಗ್ತದೆ. ಇದು ಗೇಟ್ ವೇ ಆಫ್ ಜೈಪುರ್ ಅಂತ. ಇದು ಹೊಸದಾಗಿ ಬಿಲ್ಡ್ ಆಗಿರುವಂಥ ಒಂದು ಸ್ಟ್ರಕ್ಚರ್. ಸೊ ಎಲ್ಲರೂ ನಾವು ಗಾಡಿಯಲ್ಲಿದ್ದೇವೆ. ಇವಾಗ ಜೈಪುರಿಗೆ ಬಂದಿರುವಂಥ ಒಂದು ಎಕ್ಸೈಟ್ಮೆಂಟಲ್ಲಿದ್ದೇವೆ. ಸೊ ಇಲ್ಲಿ ಇನ್ನೊಂದು ಮಾನ್ಯುಮೆಂಟ್ ಕಾಣ್ತಾ ಇದೆ. ಇದು ಕೂಡ ಗೇಟ್ ವೇ ಆಫ್ ಜೈಪುರ್. ಮುಂದೆ ಹೋಗ್ತಾ ಇದ್ದಾಗೆ ಇಲ್ಲಿ ನೋಡಿ, ಇದು ಬಿರ್ಲಾ ಮಂದಿರ್. ಇದು ಕೂಡ ಒಂದು ಫೇಮಸ್ ಟೆಂಪಲ್. ಆ್ಯಕ್ಚುಲಿ ನಾವು ಏರ್ಪೋರ್ಟ್ ರೋಡಿಂದ ಬರ್ತಾ ಇರುವ ಕಾರಣ ಇದನ್ನೆಲ್ಲ ನಮಗೆ ನೋಡಲಿಕ್ಕಾಯಿತು. ಅದರ ಹತ್ತಿರನೇ ಮೋತಿ ದುಂಗ್ರಿ ಫೋರ್ಟ್ ಅಂತ ಹೇಳಿ ಒಂದು ಫೋರ್ಟ್ ಇದೆ. ಈ ಎಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡಲಿಕ್ಕೆ ಆಗೋದು ಸ್ವಲ್ಪ ಕಷ್ಟ, ಯಾಕೆಂದರೆ ನಾವು ಖಾಲಿ 2 ದಿವಸ ಇಲ್ಲಿ ಜೈಪುರಲ್ಲಿ ಇದ್ದೇವೆ. ಹಾಗೆ ನೋಡಲಿಕ್ಕೆ ತುಂಬಾ ಪ್ಲೇಸಸ್ ಇದೆ. ಅದರಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಪ್ಲೇಸಿಗೆ ಮಾತ್ರ ನಾವು ಹೋಗೋರಿದ್ದೇವೆ. ಇನ್ನು ಲಾಸ್ಟ್ ಟೈಮ್ ನಾವು ಮೇಘಾಲಯಕ್ಕೆ ಹೋದಾಗ ಕೂಡ ಅಲ್ಲಿ ನೋಡಿ ಈ ಥರದ ಆಟೋ ರಿಕ್ಷಾಗಳಿದ್ದವು. ಇದಕ್ಕೆ ಟುಕ್ ಟುಕ್ ಅಂತ ಹೇಳ್ತಾರೆ, ಅದು ಕೂಡ ಇಲ್ಲಿ ಇದೆ. ಇಲ್ಲಿ ನಾವು ರಾಜಸ್ಥಾನ್ ಪ್ಯಾಲೇಸ್ ಅಂತ ಹೇಳೋ ಒಂದು ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದೆವು. ಹಾಗೆ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ನಾವಿಲ್ಲಿಗೆ ಇವಾಗ ರೀಚ್ ಆಗಿದ್ದೇವೆ. ಇದು ನಾವಿವತ್ತು ಸ್ಟೇ ಮಾಡಲಿಕ್ಕಿರುವಂತಹ ಹೋಟೆಲ್. ಲಗೇಜನ್ನೆಲ್ಲ ತೊಗೊಂಡು ಹೋಗಿ ಒಳಗೆ ನಾವೀಗ ಚೆಕ್ ಇನ್ ಆಗಬೇಕು. ಸೊ ಎಲ್ಲ ಅರೇಂಜ್ಮೆಂಟನ್ನು ಹೆಚ್ಚಾಗಿ ನಮ್ಮ ಬ್ರದರ್ ಇನ್ ಲವೇ ನೋಡ್ಕೊಳ್ತಾರೆ. ಹೋಟೆಲ್ ನೋಡಿ ತುಂಬ ಖುಷಿ ಆಯಿತು. ಒಂಥರ ರಾಜರ ಅರಮನೆ ಥರನೇ ಇದೆ. ರಾಜಸ್ಥಾನ್ ಪ್ಯಾಲೇಸ್ ಅಂತ ಕೂಡ ಅವರು ಕರೆಕ್ಟಾಗಿ ಅದಕ್ಕೆ ಹೆಸರಿಟ್ಟಿದ್ದಾರೆ. ಬನ್ನಿ ಇದರ ಹೊರಗಡೆ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ನಿಮ್ಗೊಂದು ಸಲ ತೋರಿಸ್ತೇನೆ. ಸೊ ನಾವೆಲ್ಲರೂ ಇವಾಗ ಚೆಕ್ ಇನ್ ಆಗಿ ಈಗ ರೂಮ್ ಕಡೆ ಹೊರಟಿದ್ದೇವೆ. ರೂಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಒಂದು ರಾಯಲ್ ವೈಬನ್ನು ನಿಮಗೆ ಕೊಡ್ತದೆ. ರೂಮ್ ನೋಡಿ ಅಂಶು ಅಂತೂ ತುಂಬಾ ಖುಷಿಯಾದ. ಸೊ ಈ ರೂಮ್ಗೆ ಮಾಡಿರುವಂಥ ಪೇಂಟಿಂಗ್, ಲೈಟಿಂಗ್ ಹಾಗೂ ಫರ್ನಿಷಿಂಗಿಂದ ಇದಕ್ಕೊಂದು ರಾಯಲ್ ಲುಕ್ ಸಿಗ್ತಾ ಇದೆ. ಏನೋ ಒಂದು ಪ್ಯಾಲೇಸ್ನ ಒಂದು ರೂಮಲ್ಲಿ ಇರುವಂತಹ ಅನುಭವ ಕೂಡ ಆಗ್ತದೆ. ಆ್ಯಕ್ಚುಲಿ ಒಂದು ರೂಮ್ ಥರ ಇನ್ನೊಂದು ರೂಮ್ ಇಲ್ಲ. ಪ್ರತಿಯೊಂದು ರೂಮ್ಗಳು ಡಿಫ್ರೆಂಟ್ ಆಗಿವೆ. ಬೇರೆ ಬೇರೆ ಕಲರ್ ಥೀಮನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಾವು ಫ್ರೆಶನ್ ಅಪ್ ಆಗಿ ಒಂದು ಮಧ್ಯಾಹ್ನದ ಲಂಚ್ ಮಾಡುವ ಅಂತೇಳಿ ಹೊರಗಡೆ ಹೋಗಿದ್ದೆವು. ಅಲ್ಲಿಂದಲೇ ಮುಂದೆ ನಾವು ಫೋರ್ಟ್ ನೋಡ್ಲಿಕ್ಕೆ ಅಂಥೇಳಿ ಹೊರಟುಬಿಟ್ವಿ. ಹಾಗೆ ಹೋಗ್ತಾ ಇಲ್ಲಿ ಓಲ್ಡ್ ಟೌನ್ ಹಾಗೂ ನ್ಯೂ ಟೌನ್ ಅಂತ ಹೇಳಿ ಇದೆ ಜೈಪುರಲ್ಲಿ. ಸೊ ಈ ಓಲ್ಡ್ ಟೌನ್ ಹತ್ರ ಬರ್ತಾ ಇದ್ದಾಗೆ ನಮಗೆ ಇಲ್ಲಿ ಝವೇರಿ ಬಜಾರನ್ನು ನೋಡಲಿಕ್ಕೆ ಸಿಗ್ತದೆ. ಇದೇ ಏರಿಯಾದಲ್ಲಿ ಬಾಪು ಬಜಾರ್ ಕೂಡ ಇದೆ. ಇದೊಂದು ದೊಡ್ಡ ಶಾಪಿಂಗ್ ಸೆಂಟರ್. ಹೆಚ್ಚಾಗಿ ಟೂರಿಸ್ಟ್ನವರೆಲ್ಲ ಇಲ್ಲೇ ಶಾಪಿಂಗ್ ಮಾಡ್ತಾರೆ. ತುಂಬ ವೆರೈಟಿಯ ಬಟ್ಟೆ, ಬಾಂದಿನಿ, ಇಲ್ಲಿದು ಟ್ರೆಡಿಷ್ನಲ್ ವೇರ್ ಹಾಗೂ ಇಲ್ಲಿನ ಆಕ್ಸಿಡೈಸ್ ಜ್ಯುವೆಲರಿ, ಜೂತೀಸ್ ಇಲ್ಲಿ ಎಲ್ಲ ತುಂಬಾ ಸಿಗ್ತದೆ. ಹಾಗೆ ನಮ್ಗೆ ಗೊತ್ತಿರಲಿಲ್ಲ, ಮುಂದೆ ಬರ್ತಾ ಇದ್ದಾಗೆ ಏನೋ ಒಂದು ರೆಡ್ ಕಲರ್ನ ಫೋರ್ಟ್ ಹಾಗೆ ಕಾಣಿಸ್ತಾ ಇದೆ. ಮುಂದೆ ನೋಡ್ತೇವೆ ಇದೇ ಹವಾ ಮಹಲ್. ಈ ಹವಾ ಮಹಲ್ ನೋಡಿ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ, ನನ್ನ ಲೈಫಲ್ಲಿ ನಾನು ಇದನ್ನು ನೋಡಲೇಬೇಕಂತೇಳಿ ಅನ್ಸ್ಕೊಂಡಿದ್ದೆ. ಹಾಗೆ ಇವತ್ತು ನನ್ನ ಕಣ್ಣಲ್ಲೇ ನಾನು ಇದನ್ನು ನೋಡ್ತಾ ಇದ್ದೇನೆ. ನಾವು ಪಿಕ್ಚರಲ್ಲಿ ನೋಡೋದಕ್ಕೂ ನಾವಾಗಿ ಒಂದು ನೋಡೋದಕ್ಕೂ ಒಂದು ಡಿಫ್ರೆನ್ಸ್ ಇದೆಯಲ್ಲ. ಖಂಡಿತವಾಗಿ ಈ ಹವಾ ಮಹಲನ್ನು ನೋಡಲಿಕ್ಕೆ ಹೋಗ್ಲಿಕ್ಕುಂಟು. ಇವಾಗ ನಾವು ಫೋರ್ಟ್ ನೋಡಲಿಕ್ಕೆ ಹೋಗುವ ಕಾರಣ ಇದನ್ನು ನಾವು ನಾಳೆ ಎಕ್ಸ್ಪ್ಲೋರ್ ಮಾಡ್ತೇವೆ. ಗಾಡಿನ ಸ್ಲೋ ಮಾಡಿ ನಾವು ಹೊರಗಿಂದಲೇ ಹವಾ ಮಹಲನ್ನು ಒಂದು ಸಲ ನೋಡಿದ್ವಿ. ಹಾಗೆ ಮುಂದೆ ಹೋಗ್ತಾ ನಾವೀಗ ನವಗ್ರಹ ಫೋರ್ಟಿಗೆ ಮುಟ್ಟಿದ್ದೇವೆ. ಅಲ್ಲಿ ಹೋಗ್ತಾ ಇದ್ದಾಗೆ ನಮಗೆ ಸ್ವಲ್ಪ ಪಾರ್ಕಿಂಗ್ ಸಿಕ್ಕಿರಲಿಲ್ಲ. ಹಾಗೆ ಮುಂದೆ ಎಲ್ಲಿ ಪಾರ್ಕಿಂಗ್ ಇದೆ ಅಂತ ಹುಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಫೋರ್ಟ್ಗೆ ಈ ಕಡೆಯಿಂದ ಕೂಡ ಎಂಟ್ರಿ ಇದೆ, ಇನ್ನೊಂದು ಕಡೆಯಿಂದ ಕೂಡ ಎಂಟ್ರಿ ಇದೆ. ಇಲ್ಲಿಂದಾದರೆ ನಾವು ನಡ್ಕೊಂಡು ಫೋರ್ಟ್ ಕಡೆ ಹೋಗಬೇಕಿತ್ತು. ಆದರೆ ನಾವು ಪಾರ್ಕಿಂಗ್ ಮಾಡಿದಲ್ಲಿಂದ ನಾವು ಒಂದು ಜೀಪನ್ನು ಹೈಯರ್ ಮಾಡಿದ್ವಿ. ಇದರಲ್ಲಿ ಅವರು ನಮಗೆ ಈ ಫೋರ್ಟ್ನ ಮೇನ್ ಎಂಟ್ರೆನ್ಸ್ವರೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ಒಬ್ಬರು ಗೈಡನ್ನು ಕೂಡ ಪ್ರೊವೈಡ್ ಮಾಡಿದರು. ಆ್ಯಕ್ಚುಲಿ ನಾವು ಈ ಒಂದು ಆಪ್ಷನನ್ನು ತೊಗೊಂಡದು ಒಳ್ಳೆಯದೇ ಆಯಿತು. ಯಾಕಂತೇಳಿದರೆ ನಾವು ಇಲ್ಲಿ ರೀಚ್ ಆಗ್ತಾ ಇದ್ದಾಗೆ ಸಾಧಾರಣ ಒಂದು 4 ಗಂಟೆ ಆಗಿತ್ತು. ಮತ್ತು ನಾವು ನಡ್ಕೊಂಡು ಈ ಫೋರ್ಟ್ ಮುಟ್ಟಬೇಕಿದ್ರೆ ಮತ್ತು 1 ಗಂಟೆ ಹೋಗ್ತಿತ್ತು. ಮತ್ತು ಫೋರ್ಟ್ನ ಒಳಗಡೆ ಎಲ್ಲ ನೋಡುವಾಗ ಇನ್ನೂ ಸ್ವಲ್ಪ ಲೇಟ್ ಆಗ್ತಿತ್ತು.
ಹಾಗಾಗಿ ಇದೊಂದು ಬೆಸ್ಟ್ ಆಪ್ಷನ್. ಆದ ಕಾರಣ ನಮ್ಮದು ಸ್ವಲ್ಪ ಟೈಮ್ ಸೇವ್ ಆಯಿತು. ಇಲ್ಲಾಂತೇಳಿದ್ರೆ ಕತ್ಲೆ ಆದಮೇಲೆ ನಮಗೆ ನೋಡಲಿಕ್ಕೇನೂ ಸಿಗೋದಿಲ್ಲ. ಈವ್ನಿಂಗ್ ಅರೌಂಡ್ ಒಂದು 3:34 ಆಗುವಾಗ ನಾವೀಗ ಈ ಫೋರ್ಟ್ ನೋಡಲಿಕ್ಕೆ ಬಂದಿದ್ದೇವೆ. ನಾವು ಆಫ್ ಸೀಸನ್ ಅಂತ ಎಣಿಸಿದ್ವಿ ಅಲ್ಲ, ಬಟ್ ಈಗ ಕೂಡ ಇಲ್ಲಿ ತುಂಬಾ ಜನ ಇದ್ದಾರೆ. ಸ್ವಲ್ಪ ಮಟ್ಟಿಗಂತೂ ಕ್ರೌಡನ್ನು ನೀವೀಗ ಕಾಣ್ತಾ ಇರಬಹುದು. ನಾವೀಗ ಈ ಫೋರ್ಟ್ನ ಮೇನ್ ಎಂಟ್ರೆನ್ಸಿಂದ ಒಳಗೆ ಹೋಗ್ತಾ ಇದ್ದೇವೆ. ಸುತ್ತಲೂ ಈ ಫೋರ್ಟಿನ ಇಡೀ ಸುತ್ತ ಗೋಡೆಯನ್ನು ಇಲ್ಲಿ ನಾವು ಕಾಣ್ಬೋದು. ಮತ್ತು ಈ ಗೈಡ್ ಇದ್ದಾರಲ್ಲ, ಅವರು ಪ್ರತಿಯೊಂದನ್ನು ನಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ರು. ಒಳಗಡೆ ಕೋಟೆಗೆ ಎಂಟ್ರಿ ಮಾಡಿದ್ದೇವೆ. ಇಲ್ಲಿ ಸುತ್ತಲೂ ಏನೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿಂದ ನೀವು ಎಂಟ್ರಿ ಫೀಸನ್ನು ತಗೊಳ್ಬೇಕಾಗತ್ತೆ ಒಳಗಡೆ ಕೋಟೆಯನ್ನು ನೋಡಲಿಕ್ಕೆ. ಒಂದು ವಿಷಯ ಅಂತ ಹೇಳಿದರೆ, ಈ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಹಾಫ್ ರೇಟಲ್ಲಿ ಎಂಟ್ರಿ ಫೀಸ್ ಸಿಗತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಎಂಟ್ರಿ ಫೀಸನ್ನು ಹಾಫ್ ರೇಟಲ್ಲಿ ತೊಗೊಂಡ್ವಿ. ಇನ್ನು ಒಳಗಡೆ ಫುಲ್ ನಾವು ಈ ಅರಮನೆ ಹಾಗೂ ಕೋಟೆಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ಇಲ್ಲಿನ ಒಂದು ಈ ಕೋಟೆಯ ಕಥೆಗಳು ಹಾಗೂ ಇಲ್ಲಿನ ರಾಜನ ಕಥೆಗಳನ್ನೆಲ್ಲ ನಮಗೆ ಗೈಡ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ನೀವು ಗೈಡನ್ನು ಹೈಯರ್ ಮಾಡಿದರೆ ಒಂದು ಒಳ್ಳೇದಂತ ಹೇಳಿದರೆ, ನಿಮಗೆ ಎಲ್ಲ ವಿಷಯವನ್ನು ಅವರು ಚೆನ್ನಾಗಿ ತಿಳಿಸ್ತಾರೆ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಅವರೊಂದು ಕರೆಕ್ಟಾಗಿರೋ ವ್ಯೂ ಅಲ್ಲಿ ನಮ್ಮನ್ನು ನಿಲ್ಲಿಸ್ಬಿಟ್ಟು ಫೋಟೋ ಕೂಡ ಕ್ಲಿಕ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ ಈ ಜನಜಂಗುಳಿಯಲ್ಲಿ ನೀವು ಎಲ್ಲಿ ಹೋಗಿ ನಿಂತರೂ ಕೂಡ ಬೇರೆಯವರು ನಿಮ್ಮ ಫೋಟೋದಲ್ಲಿ ಕಾಣಿಸ್ತಾರೆ. ಹಾಗಾಗಿ ಇಲ್ಲಿ ಕ್ರೌಡ್ ಇದ್ದರೆ ಕೂಡ ನಾವು ಚೆನ್ನಾಗಿರೋ ಪಿಕ್ಚರ್ಸನ್ನು ಕ್ಲಿಕ್ ಮಾಡಿದ್ವಿ. ಆಲ್ರೆಡಿ ನೀವೀಗ ನೋಡಿರ್ಬೋದು ಎಷ್ಟೊಂದು ಚೆನ್ನಾಗಿರುವ ಪೇಂಟಿಂಗ್ಸ್ ಎಲ್ಲ ಇಲ್ಲಿ ವಾಲ್ಸಲ್ಲಿ ಇದೆ ಅಂತ ಹೇಳಿ. ಈ ಚಿತ್ರಗಳಲ್ಲಿರುವಂತಹ ಈ ಗೋಲ್ಡಿನ ಒಂದು ಶೈನ್ ಇದೆಯಲ್ಲ, ಅದು ಗೋಲ್ಡಲ್ಲೇ ಮಾಡಿರೋದು ಅಂತ ಹೇಳ್ತಾರೆ. ಸೊ ಇಲ್ಲಿನ ಒಂದು ವಿಶೇಷ ಕಾರಿಗಾರಿ ಅಂತ ಇವರು ಹೇಳ್ತಾರೆ. ಇನ್ನು ಕೋಟೆಯೊಳಗೆ ಸುಂದರವಾದ ಒಂದು ಸಣ್ಣ ಒಂದು ಗಾರ್ಡನ್ ಕೂಡ ಇದೆ. ಹಾಗೆ ನಾವೀಗ ಬಂದಿರೋದು ಶೀಶ್ ಮಹಲ್ಗೆ. ಇಲ್ಲಿ ಇಡೀ ಗೋಡೆಯನ್ನು ಸಣ್ಣ ಸಣ್ಣ ಈ ಕನ್ನಡಿಗಳಿಂದ ಇಲ್ಲಿ ನೋಡಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾಕಂತ ಹೇಳಿದ್ರೆ, ಒಂದು ಕ್ಯಾಂಡಲನ್ನು ಉರಿಸಿದ್ರೆ ಅದು ಎಲ್ಲ ಮಿರರ್ಸಲ್ಲಿ ರಿಫ್ಲೆಕ್ಟ್ ಆಗಿ ಫುಲ್ ಏರಿಯಾ ಬೆಳಕಾಗ್ತದೆ ಅಂತ ಹೇಳ್ತಾರೆ. ಇದು ತುಂಬ ಚಂದ ಉಂಟು. ಆ್ಯಕ್ಚುಲಿ ಇಲ್ಲಿ ಮಾಡಿರುವಂತಹ ಈ ಪೇಂಟಿಂಗ್ ಇರ್ಬೋದು ಅಥವಾ ಈ ಒಂದು ಡಿಸೈನ್ಸ್ ಇದೆಯಲ್ಲ, ತುಂಬ ಚೆನ್ನಾಗುಂಟು. ಸೊ ಈ ಹಳೆ ಕಾಲದ ಈ ಡಿಸೈನರ್ಸ್ ಇರಬಹುದು ಅಥವಾ ಅವರ ಒಂದು ಆ ಐಡಿಯಾಸ್ಗೆ ಉಂಟಲ್ಲ, ನಿಜವಾಗಿ ನಾವು ಹ್ಯಾಟ್ಸ್ ಆಫ್ ಮಾಡಬೇಕು. ಸೊ ಶೀಶ್ ಮಹಲನ್ನೆಲ್ಲ ನೋಡಿಬಿಟ್ಟು ಮುಂದೆ ಹೋಗ್ತಾ ಇದ್ದಾಗೆ ಈ ಜೋಧಾ ಅಕ್ಬರ್ನ ಶೂಟಿಂಗ್ ನಡೆದಿತ್ತಲ್ಲ, ಆ ಏರಿಯಾ ಕೂಡ ನಾವು ನೋಡಿದ್ವಿ. ಮುಂದೆ ಹೋಗ್ತಾ ಇದರ ಒಳಗನೆ ಒಂದು ಮ್ಯೂಸಿಯಂ ಕೂಡ ಇದೆ. ಮತ್ತು ಇಲ್ಲಿ ಆಡಿದಂತಹ ಪ್ರತಿಯೊಬ್ಬರು ರಾಜರ ಈ ಒಂದು ಫೋಟೋಸ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಹಾಗೆ ನಾವು ಕೋಟೆನೆಲ್ಲ ನೋಡಿ ಹಿಂದೆ ಬರುವಾಗ ನೋಡಿ ಈ ಬೊಂಬೆ ಆಟವನ್ನು ಮಾಡ್ತಾ ಇದ್ರು. ಇಲ್ಲಿನ ಒಂದು ಫೇಮಸ್ ಕಟ್ಪುತ್ಲಿಯನ್ನು ತಗೊಂಡು ಹೋಗಬೇಕು ಅಂತ ಹೇಳಿದ್ದೇನೆ. ನೋಡೋಣ ಮುಂದೆ ಬಜಾರಲ್ಲಿ ಎಲ್ಲಿಯಾರು ಸಿಕ್ಕಿದ್ರೆ ಖಂಡಿತವಾಗಿಯೂ ತಗೊಳ್ತೇನೆ. ಇನ್ನು ನಾವು ಕೋಟೆಯನ್ನೆಲ್ಲ ನೋಡಿ ಹಿಂದೆ ಬರ್ತಾ ಇದ್ದಾಗೆ ಕತ್ಲಾಯಿತು. ಇವಾಗ ಈ ಲೈಟ್ ಶೋಸನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಈ ಕೋಟೆ ಡಿಫ್ರೆಂಟ್ ಕಲರ್ನ ಲೈಟ್ಸ್ ಎಲ್ಲ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತಿನ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಜಲ್ ಮಹಲ್ ಕೂಡ ನೋಡಬೇಕಿತ್ತು, ಆದರೆ ಆಲ್ರೆಡಿ ಇವಾಗ ಕತ್ಲಾಗಿದೆ. ಆದರೂ ಆನ್ ದ ವೇ ನಮಗೆ ಜಲ್ ಮಹಲ್ ಸಿಗ್ತದೆ. ಸೊ ನಾವೀಗ ಅಲ್ಲಿ ಒಂದು ವಿಸಿಟ್ ಕೊಟ್ಟಿದ್ದೇವೆ. ಜನರು ಹೇಳೋದಂತ ಹೇಳಿದರೆ ಈ ಜಲ್ ಮಹಲ್ ರಾತ್ರಿಯಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ. ಹಾಗೆ ಹೋಗ್ತಾ ನಾನು ಜಲ್ ಮಹಲನ್ನು ನೋಡಿಬಿಟ್ಟು ಇವಾಗ ಈ ಜೈಪುರ್ನ ಸುಂದರ ಒಂದು ಲೈಟಿಂಗ್ಸನ್ನೆಲ್ಲ ನೋಡಿ ಹೋಗ್ತಾ ಇದ್ದೇನೆ. ಹಾಗೆ ಒಂದು ಈ ಹವಾ ಮಹಲ್ನ ನೈಟ್ ವ್ಯೂ ಅನ್ನು ಕೂಡ ನೀವು ನೋಡ್ಬೋದು. ಫುಲ್ ಲೈಟ್ಸ್ ಎಲ್ಲ ಹಾಕಿಬಿಟ್ಟು ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತದೆ ಅಂತ ನೋಡಿ. ಹಾಗೆ ಜೈಪುರಲ್ಲಿ ಕಳೆದಂತಹ ಡೇ 1ನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ಇನ್ನೂ ಕೆಲವೊಂದು ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೇವೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ.